ನೋಡಿರಿ ಮತ್ತೊಂದು ನ್ಯಾಯಾಲಯ ಒಳಗೆ ರಿಕ್ವೈರ್ಮೆಂಟ್ ಮಾಡಿದಾನ, ಅದೇನಪ್ಪ ಅಂದ್ರೆ ಸ್ಟೆನೋಗ್ರಾಫರ್ ಅಂದ್ರೆ ಶೀಘ್ರ ಲಿಪಿಗಾರ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟನ್ನು ಕರೆದಾನ. ಇದು ಶೀಘ್ರ ಲಿಪಿಗಾರ ಅಷ್ಟೇ ಕರೆದಾನ, ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ಆದೇಶ ಜಾರಿಕಾರ ಪ್ಯೂನ ಏನೂ ಕರೆದಿಲ್ಲ. ಜಸ್ಟ್ ಶೀಘ್ರ ಲಿಪಿಗಾರ ಅಂಥೇಳಿ 21 ಹುದ್ದೆಗಳನ್ನ ಕರೆದಾನ. ಇಲ್ಲಿ ನೀವು ನೋಡ್ಬೋದು ಶೀಘ್ರ ಲಿಪಿಗಾರ ಗ್ರೇಡ್ 3 ಅಂತ ಐತಿ. ಮತ್ತು ಇದರ ನೋಟಿಫಿಕೇಷನ್ ಡೇಟಾ 10/8/2026 ಇಲ್ಲಿ ಕೊಟ್ಟಾನ ನೋಡ್ರಿ. ಮತ್ತು ಇದನ್ನ ಆನ್ಲೈನ್ ಮುಖಾಂತರನ ಅರ್ಜಿ ಹಾಕಬೇಕು ಶೀಘ್ರ ಲಿಪಿಗಾರ. ಮತ್ತು ಕಾಲಾವಕಾಶ ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅಂದ್ರೆ 17/8/2026 15/9/2026 ಮಟ್ಟ ಇದ್ರದ ಕಾಲಾವಕಾಶ ಐತಿ. ಅಷ್ಟರೊಳಗೆ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾಕತಿ. ಮತ್ತು ಇದ್ರದ್ದು ಶುಲ್ಕವನ್ನು ತುಂಬಾಕು ಲಾಸ್ಟ್ ಡೇಟ 15/9/2026 ಆಗಿರ್ತೈತಿ. ಹುದ್ದೆಗಳ ವರ್ಗೀಕರಣ ಕೊಟ್ಟಾನ ನೋಡ್ರಿ. ಹುದ್ದೆ ಹೆಸರು ಶೀಘ್ರ ಲಿಪಿಗಾರ ಸ್ಟೆನೋಗ್ರಾಫರ್ ಗ್ರೇಡ್ 3 ಬರ್ತೈತಿ. ಮತ್ತು ಹುದ್ದೆಯ ಸಂಖ್ಯೆ 21 ಅದಾವ ನೋಡ್ರಿ. 21 ಹುದ್ದೆಯ ಸಂಖ್ಯೆ ಅದಾವ. 17 ಹೊಸ ಹುದ್ದೆ ಪ್ಲಸ್ 4 ಹಿಂಬಾಕಿ ಹುದ್ದೆ. ಮತ್ತು ಇದಕ್ಕೆ ವೇತನ ಶ್ರೇಣಿ 44,425 ರೂಪಾಯಿದಿಂದ 83,700 ರೂಪಾಯಿವರೆಗೂ ಇದರದ ವೇತನ ಶ್ರೇಣಿ ಐತಿ. ಇದೇನಪ್ಪ ಅಂದ್ರೆ ಬೇಸಿಕ್ ಏನೋ ಇದಕ್ಕೆ ಅಲವೆನ್ಸ್ ಎಲ್ಲ ಇನ್ಕ್ಲೂಡ ಆಗ್ತವೆ. ಮತ್ತು ಹುದ್ದೆಗಳ ವರ್ಗೀಕರಣ ಕೊಟ್ಟಾನ ನೋಡ್ರಿ. ಇಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಒಳಗೆ ಪ್ರವರ್ಗ ಏಕ 1 ಹುದ್ದೆ ಐತಿ. ಇತರೆ ಒಳಗೆ ಇತರೆ ಅಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತರ ಇವ್ರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮತ್ತು ಪ್ರವರ್ಗ ಬಿ ಒಳಗೆ 1 ಪೋಸ್ಟ್ ಐತಿ. ಪ್ರವರ್ಗ ಸಿ ಒಳಗೆ 1 ಪೋಸ್ಟ್ ಐತಿ. ಪರಿಶಿಷ್ಟ ಪಂಗಡ ಅದು 1 ಪೋಸ್ಟ್ ಐತಿ. ಪ್ರವರ್ಗ 1 ಪೋಸ್ಟ್ ಐತಿ. ಪ್ರವರ್ಗ 2A 1 ಪೋಸ್ಟ್ ಇತರೆ ಒಳಗೈತಿ, 1 ಮಹಿಳೆಯಾಗೈತಿ. ಪ್ರವರ್ಗ 2B ಒಳಗೆ ಇತರೆಗೆ 1 ಪೋಸ್ಟ್ ಐತಿ. ಪ್ರವರ್ಗ 3B ಒಳಗೆ ಇತರೆಗೆ 1 ಪೋಸ್ಟ್ ಐತಿ. ಮತ್ತು ಸಾಮಾನ್ಯ ಅರ್ಹತೆ ಒಳಗೆ ಇಲ್ಲಿ ನೋಡೋದಾತಂದ್ರೆ ಇತರೇಕ 2 ಪೋಸ್ಟ್ ಐತಿ. ಮಹಿಳೆಗೆ 3 ಪೋಸ್ಟ, ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ 17 ಪೋಸ್ಟ್ ಇರುವಂಥದ್ದು. 4 ಹಿಂಬಾಕಿ ಪೋಸ್ಟ. ಇದಕ್ಕೆ ಇಷ್ಟು ಡಿವೈಡೆಂಟ್ ಮಾಡಿದಾನ. ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ರಿ, ಮೇನ್ ಪಾಯಿಂಟ್ ಇದೈತಿ. ನಿಮ್ಗೆ ಸೆಕೆಂಡ್ PUC ಆಗಿತ್ತಂದ್ರೆ ಅಪ್ಲೈ ಮಾಡೋಕೆ ನಡೀತೈತೆ ಅಂಥೇಳಿ ಕೆಲವೊಂದಿಷ್ಟು ನೋಟಿಫಿಕೇಶನ್ ಒಳಗೆ ಬಿಟ್ಟಿರ್ತಾರೆ. ಆದರೆ ಇದು ಆ ರೀತಿ ಇರೋಂಗಿಲ್ಲ. ಇದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆ ಹಿರಿಯ ಶ್ರೇಣಿಯ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿಯ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣ ಆಗಿರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಇದೊಂದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನೀವು ಪಾಸ್ ಆಗಿರಬೇಕು. ಎಕ್ಸಾಮ್ ಪಾಸ್ ಆಗಿರಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ನಿಮ್ಮದು ಕಂಪಲ್ಸರಿ ಕಂಪ್ಯೂಟರ್ ಜ್ಞಾನ ಹೊಂದಿರಲೇಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, 18ರಿಂದ 45 ವರ್ಷ ಒಳಗರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಇಟ್ಟದಾನ. ಮತ್ತು ನೆಕ್ಸ್ಟ್ ಇದ್ರದ ಶುಲ್ಕ ನೋಡಿರಿ. ಇದ್ರದ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇಟ್ಟದಾನ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಇಟ್ಟಾನ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕವು ಇರೋಂಗಿಲ್ಲ. ಮತ್ತು ನಾವು ಪ್ರತಿದಿನ ಒಂದೊಂದು ಉದ್ಯೋಗದ ವಿಡಿಯೋಗಳನ್ನ ತೊಗೊಂಬರತ್ತಿರ್ತು. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮೂ ಏನಾರ ಡೌಟ್ಸ್ ಇದ್ವು ಅಂದ್ರೆ ನಮಗೆ ಕಮೆಂಟ್ ಮಾಡಿರಿ, ನಾವು ಅದಕ್ಕೆ ಸೊಲ್ಯೂಷನ್ ಹೇಳ್ತು.